ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸೆಪ್ಟೆಂಬರ್ 1ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ. ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಕರೆ. ಚಿಂತಾಮಣಿ ತಾಲೂಕಿನ ಸಾರ್ವಜನಿಕರ ಹಾಗೂ ವಿವಿಧ ಸಂಘಟನೆಗಳ ಬೆಂಬಲ ಕೋರಿ ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ನಡೆಸಿ ಪ್ರಮುಖ ಹೋರಾಟದ ರೂಪುರೇಖೆಯನ್ನು ವಿವರಿಸಿದ್ದಾರೆ. ಸೆಪ್ಟೆಂಬರ್ 1ರಿಂದ ಯರಕೋಟೆ ಗ್ರಾಮದಿಂದ ಆರಂಭಗೊಂಡು 3 ದಿನಗಳ ಕಾಲ ಕಾಲ್ನಡಿಗೆ ಮುಖಾಂತರ ಬೆಂಗಳೂರಿಗೆ ಪಾದಯಾತ್ರೆ ಕೈಗೊಳ್ಳಲಾಗುವುದು. ಪಾದಯಾತ್ರೆಯ 4ನೇ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸತ್ಯಾಗ್ರಹ ಧರಣಿ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಹೋರಾಟದ ಯಶಸ್ಸಿಗಾಗಿ ತಾಲೂಕಿನ ರೈತಪರ, ವಿದ್ಯಾರ್ಥಿಪರ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳು ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಈ ಹಿಂದೆ ನಡೆಸಿದ ಹೋರಾಟಗಳಲ್ಲಿ ಸೂಕ್ತ ನ್ಯಾಯ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಈ ಬಾರಿ ಮಾನವ ಹಕ್ಕುಗಳ ಆಯೋಗ ಮತ್ತು ಇತರ ಪ್ರಮುಖ ಸಂಘಟನೆಗಳ ಒಕ್ಕೂಟದೊಂದಿಗೆ ಸೇರಿ ಈ ಬೃಹತ್ ಹೋರಾಟವನ್ನು ರೂಪಿಸಲಾಗಿದೆ. ಚಿಂತಾಮಣಿ ತಾಲೂಕಿನ ಪ್ರತಿಯೊಂದು ಸಂಘಟನೆಗಳು ಮತ್ತು ನಾಗರಿಕರು ಈ ಹೋರಾಟಕ್ಕೆ ಬೆಂಬಲ ನೀಡಿ ಜಯ ತಂದುಕೊಡಬೇಕೆಂದು ಅವರು ವಿನಂತಿಸಿದ್ದಾರೆ. ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ನಾವು ಯರಕೋಟೆ ಗ್ರಾಮದಿಂದ ಸೆಪ್ಟೆಂಬರ್ 1 3 ದಿನಗಳ ಕಾಲ ಕಾಲ್ನಡಿಗೆ ಮುಖಾಂತರ 4ನೇ ದಿನ ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಗೆ ಸಂಬಂಧಪಟ್ಟಂಥ ನಮ್ಮ ರೈತಪರ, ವಿದ್ಯಾರ್ಥಿಪರ ಮತ್ತು ದಲಿತ ಸಂಘರ್ಷಣ ಸಮಿತಿಗಳ ಒಕ್ಕೂಟ ಮತ್ತು ಕನ್ನಡ ಪರ ಸಂಘಟನೆಗಳು, ಹಲವಾರು ರೀತಿಯಾದಂಥ ಸಂಘಟನೆಗಳು ಏನಿದಾವೋ ಪ್ರತಿಯೊಂದು ಸಂಘಟನೆಯಿಂದ ನಮಗೆ ಒಂದು ಬೆಂಬಲ, ಒಂದು ಆಶೀರ್ವಾದ ನೀಡಬೇಕಾಗಿ ಮತ್ತು ಈ ಒಂದು ಹೋರಾಟ ಯಶಸ್ವಿಯಾಗಿ ನಮ್ಮ ಚಿಂತಾಮಣಿಗೆ ಒಂದು ಹೆಸರು ತರಬೇಕು ಅಂತ ಹೇಳಿಬಿಟ್ಟು ನಾನು ಮನಸ್ಫೂರ್ತಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೋರಾಟಗಳಿಗೆ ದಲಿತ ಪರ, ವಿದ್ಯಾರ್ಥಿ ಪರ, ಕೃಷಿ ಕಾರ್ಮಿಕರ ಮತ್ತು ಪ್ರತಿಯೊಂದು ಸಂಘಟನೆಗಳು, ಮಾನವ ಹಕ್ಕು ಆಯೋಗ, ಎಲ್ಲ ರೀತಿಯಾದಂಥ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿತು. ನಮಗೆ ಒಂದು ನ್ಯಾಯ ಸಿಗಲಿಲ್ಲ. ಈ ಒಂದು ಹೋರಾಟದಲ್ಲೂ ಹೆಚ್ಚಿನ ಸಂಘಟನೆಗಳು ಒಂದು ಬೆಂಬಲ ನೀಡಿ ನಮಗೆ ಒಂದು ಆಶೀರ್ವಾದ, ಬೆಂಬಲ ನೀಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇತ್ತು. ಏನು ರೈತರ ಪರ ಮತ್ತು ಬೀದಿ ವ್ಯಾಪಾರಸ್ಥರ ಪರವಾಗಿ ಮತ್ತು ಯರಕೋಟೆ ಒಂದು ಗ್ರಾಮ ಪವಿತ್ರ ಯಾತ್ರಾ ಸ್ಥಳಕ್ಕೆ ಸೇರಿದ್ದು, ಇದರ ಒಂದು ವಿಶೇಷ ಪ್ಯಾಕೇಜ್ ಅನುದಾನ ಬಿಡುಗಡೆ ಆಗಬೇಕು. ಮತ್ತು ಚಿಂತಾಮಣಿ ತಾಲೂಕಿನ ಯರಕೋಟೆ ಗ್ರಾಮದ ಸೀಮಗಾನಗುಟ್ಟೆ ಸರ್ವೆ ನಂಬರ್ 102 ಗೋಮಾಲ ಜಮೀನು 150 ಎಕರೆ ಜಮೀನಿನಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಈ ಒಂದು ಅನ್ಯಾಯವನ್ನು ತಡೆಗಟ್ಟಿ ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕನ್ನೋಂಥ ಒಂದು ಹೋರಾಟವಾಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಈಗಿನ ಏನು ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದ್ರೂ ರಾಜಕೀಯ ಕ್ಷೇತ್ರಗಳಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಾ ಇಲ್ಲ. ಈ ಒಂದು ಹೋರಾಟದಲ್ಲಿಯೂ ಸಹ ಇದರ ಒಂದು ಧ್ವನಿಯಾಗಿ ಎಲ್ಲ ರಾಜಕೀಯ ಕ್ಷೇತ್ರಗಳಲ್ಲೂ, ಎಲ್ಲ ಪಕ್ಷಗಳಲ್ಲೂ ಈ ಒಂದು ಯುವಕ ಯುವತಿಯರ, ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ಹೆಚ್ಚಿನ ಆದ್ಯತೆ, ಅವಕಾಶಗಳು ಸಿಗಬೇಕು ಅನ್ನೋಂಥ ರೀತಿಯಲ್ಲಿ 5 ವಿಚಾರವಾಗಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಸೀಮಿತವಲ್ಲ, ಪ್ರತಿಯೊಂದು ಗ್ರಾಮಕ್ಕೂ ಸೀಮಿತವಾಗಿರುತ್ತದೆ. ಪ್ರತಿಯೊಬ್ಬ ರೈತರಿಗೂ, ಕೃಷಿ ಕಾರ್ಮಿಕರಿಗೂ, ಬೀದಿ ವ್ಯಾಪಾರಸ್ಥರಿಗೂ ಒಂದು ಸೀಮಿತವಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬ ರೈತ ಮುಖಂಡರು ನಮಗೆ ಒಂದು ಬೆಂಬಲ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ಯರಕೋಟೆ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ನಾವು ಕಾಲ್ನಡಿಗೆ ಮುಖಾಂತರ ನಾವು ಬೆಂಗಳೂರು ಬೈಪಾಸ್ನಲ್ಲಿರುವಂಥ ಏನು ಪೆರ್ಮಾಚ್ನಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ರಾತ್ರಿ ವಾಸವಾಗಿದ್ದು 2/9/2026 ಬೆಳಗ್ಗೆ 6 ಗಂಟೆಗೆ ನಾವು ಕಾಲ್ನಡಿಗೆ ಪ್ರಾರಂಭವಾಗಿ ಏನು ಬೆಂಗಳೂರು ಬೈಪಾಸ್ನ ಭೀಮಕನಹಳ್ಳಿಯಲ್ಲಿ ನಾವು ರಾತ್ರಿ ವಿಶ್ರಾಂತಿ ಪಡೆದು ಮತ್ತು 3/9/2026 ಬೆಳಗ್ಗೆ 6 ಗಂಟೆಗೆ ನಾವು ಪ್ರಾರಂಭ ಮಾಡಿ KR-ಪುರಂನಲ್ಲಿ ನಾವು ರಾತ್ರಿ ವಿಶ್ರಾಂತಿ ಪಡೆದು 4/9/2026 ಬೆಳಗ್ಗೆ 7 ಗಂಟೆಗೆ ನಾವು ಏನು KR-ಪುರದಿಂದ ಫ್ರೀಡಂ ಪಾರ್ಕ್ಗೆ ನಾವು ಒಂದು ಸತ್ಯಾಗ್ರಹವನ್ನು 10 ಗಂಟೆಗೆ ಪ್ರಾರಂಭ ಮಾಡೋದಕ್ಕೆ ನಮಗೆ
ಈಗಾಗಲೇ ತೀರ್ಮಾನ ಆಗಿದೆ, ಅದರಂತೆ ನಾವು ನಡೆಕೊಳ್ತೀವಿ. ಪಾದಯಾತ್ರೆ ಟೋಲ್ಗೆ ಮುಕ್ತಾಯವಾಗ್ತದೆ, ಅಲ್ಲಿಂದ ನಾವು ಒಂದು ವಾಹನದ ಮುಖಾಂತರ ನಾವು KR-ಪುರದಲ್ಲಿ ಸೇರಿಕೊಳ್ತೀವಿ. ಇವರ ಒಂದು ಏನು ನಮ್ಮ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮನವಿ ಪತ್ರಗಳು ಕೊಟ್ಟಿದೆ, ಆದರೆ ಒಂದು ಉದಾಸೀನತೆಯಾಗಿ ಕಾಣ್ತಾ ಇದೆ. ಇವತ್ತು ಪತ್ರ ಬಂದಿದೆ ತಾಲೂಕು ದಂಡಾಧಿಕಾರಿಗಳಿಂದ. ಈ ಪ್ರಾಧಿಕಾರದಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಬಾರ ಬಂದಿದೆ. ಇವತ್ತು ನಾವು ಹೇಳ್ತಾ ಇರೋದು ಚಿಂತಾಮಣಿ ತಾಲೂಕು ಯರಕೋಟೆಗೆ ಸೇರ್ತದೆ. ಯರಕೋಟೆಯಿಂದ ನಾವು ಪ್ರಾರಂಭ ಆಗ್ತಾ ಇದ್ದೀವಿ. ಇವರ ಏನು ಚಿಂತಾಮಣಿ ಗಡಿಭಾಗದಲ್ಲಿವರೆಗೂ ಇವರ ಒಂದು ಚಿಂತಾಮಣಿ ತಾಲೂಕಿಗೆ ಸೇರಿದ್ದರಿಂದ ಇವರಿಗೆ ಪೊಲೀಸ್ ರಕ್ಷಣೆ ಕೊಡುವಂಥದ್ದು ಇವರಿಗೆ ಸೇರಿರ್ತದೆ. ಆದರೆ ಇವತ್ತು ನಾವು ಈಗಾಗಲೇ 2 ಹಂತ ಮುಕ್ತಾಯ ಮಾಡಿದ್ದೀವಿ ಹೋರಾಟಗಳಲ್ಲಿ. ಈ ಮುಕ್ತಾಯ ಮಾಡಿದಂಥ ಹೋರಾಟಗಳಲ್ಲಿ ಸರ್ಕಾರದಿಂದಲೇ ಇವರಿಗೆ ಪತ್ರಗಳು ಬಂದಿದೆ. ಏನು ಈ ಗ್ರಾಮಸ್ಥರಿಗೆ ಮೂಲ ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಜಿಲ್ಲಾಡಳಿತಕ್ಕೆ ಪತ್ರ ಬಂದಿದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ. ಆದರೆ ಯಾವುದೇ ರೀತಿಯಾದಂಥ ಸ್ಪಂದನೆ ಮತ್ತು ಅನುಕೂಲದ ರೀತಿ ಇರುವುದಿಲ್ಲ. ಅದೇ ರೀತಿಯಾಗಿ ನೇರವಾಗಿ ಏನು ತಹಸೀಲ್ದಾರ್ ಅವರಿಗೆ ಸಂಬಂಧಪಟ್ಟಂತೆ ಆಯುಕ್ತರ ಕಚೇರಿ, ಭೂಮಾಪನ, ಕಂದಾಯ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆ, KR ವೃತ್ತ, ಬೆಂಗಳೂರು ಇವರ ಕಡೆಯಿಂದಲೇ ನೇರವಾಗಿ ತಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಬಂದಿದೆ. ಆದರೆ ಯಾವುದೇ ರೀತಿಯಾದಂಥ ಏನು ಕ್ರಮ ತೆಗೆದುಕೊಂಡಿದ್ದಿಲ್ಲ. ಇದರಿಂದ ಯಾವುದೇ ರೀತಿಯಾದಂಥ ಅನುಕೂಲಗಳು ಆಗಿಲ್ಲ. ಈ ಪತ್ರಗಳು ಕೇಳಿದಾಗ ಅವರ ಗಮನಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇವತ್ತು ಅದೇ ರೀತಿಯಾಗಿ ಏನು ನೇರವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಗ್ರಾಮ ಪಂಚಾಯತ್ಗೂ ಸಹ ಸೇರಿದೆ. ಆದರೆ ಇದರಲ್ಲೂ ಸಹ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಆಗುವಂಥ ರೀತಿಯಲ್ಲಿ ನಮಗೆ ಕೆಲಸಗಳು ನಡೆಸ್ತಾ ಇಲ್ಲ. ಆದರೆ ಇವತ್ತಿನ ಏನು ಹೋರಾಟಗಳು ಏನು ನಮ್ಮ 3 ಹಂತಗಳ ಹೋರಾಟಗಳನ್ನು ನೋಡಿದಾಗ, ನಮ್ಮ ಮನವಿ ಪತ್ರಗಳು ನೋಡಿದಾಗ ಏನು ದೇವರು ವರ ಕೊಟ್ಟರು ಪೂಜಾರಿಯಿಂದ ವರ ಸಿಗ್ತಾ ಇಲ್ಲ ಅಂತ ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಳಿತ ಉದಾಸೀನತೆಯನ್ನು ತೋರಿಸಿದೆ, ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ಉದಾಸೀನತೆಯನ್ನು ತೋರಿಸಿದೆ. ಇವತ್ತು ಏನು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯು ಸಹ ಸ್ಥಳೀಯ ಸರ್ಕಾರ ಸಹ ಇವತ್ತು ಉದಾಸೀನತೆಯನ್ನು ತೋರಿದೆ. ಇವತ್ತು ಇನ್ಯಾವ ರೀತಿ ನಾವು ಯಾರ ಹತ್ರ ಯಾವ ರೀತಿಯಾದಂಥ ಹೋರಾಟಗಳು ಮಾಡಬೇಕು? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇವತ್ತು ನಾನು ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕಂತ ಏನು ಆಸೆ ಬರಬಾರ್ದ? ಇದಕ್ಕೆ ತಕ್ಕಂತೆ ನಾವು ನಡ್ಕೋಬಾರ್ದ? ಇವತ್ತು ಯಾವ ರೀತಿ ಅಂತ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ಮಾನಸಿಕವಾದಂಥ ನೋವಾಗಿದೆ. ಈ ಎಲ್ಲ ರೀತಿಯಾದಂಥ ನೋಡಿ ಮತ್ತೆ ನಾನು 3ನೇ ಹಂತವಾಗಿ ನಾನು ಏನು ಅಲ್ಲಿಂದ ಡೆಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪಾದಯಾತ್ರೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸತ್ಯಾಗ್ರಹಗಳನ್ನು ಏನು ಸಾರ್ವಜನಿಕರಿಂದ ಸರ್ಕಾರಕ್ಕೆ ಮುಟ್ಲಿ ಅನ್ನೋಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಏನು ಮಾಧ್ಯಮದವರು ಏನಿದ್ರು ದಯಮಾಡಿ ಎಲ್ಲ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಸಹ ಇದೆ. ನಾವು ಈ ಒಂದು ಪಕ್ಷಾತೀತವಾಗಿ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ಇದು ಯರಕೋಟೆನೇ ಅಲ್ಲ, ಯರಕೋಟೆ ಜಾಗದಲ್ಲಿ ಬೇರೆ ಗ್ರಾಮಗಳು ಸೇರಿದ್ರು ಆ ಎಲ್ಲ ಗ್ರಾಮಗಳಿಗೂ ಇದು ಒಂದು ಅನ್ವಯಿಸುತ್ತದೆ. ಅದರಿಂದ ನಮಗೆ ಒಂದು ಗ್ರಾಮಸ್ಥರು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ರೀತಿಯಾದಂಥ ಒಂದು ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ, ರೈತರ ಪರ ಪ್ರತಿಯೊಂದು ಸಂಘಟನೆಗಳಿಗೂ ನಮಗೂ ಒಂದು ಬೆಂಬಲ ನೀಡಿ ಆಶೀರ್ವಾದ ಮಾಡಬೇಕು. ಈ ಒಂದು ಕಾರ್ಯಕ್ರಮ, ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮ್ಮ ಚಿಂತಾಮಣಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇನಕ್ಕ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂತಿದ್ದೀನಿ. ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೇನ ಇಷ್ಟು ಯೋಚನೆ? ಚಿಂತಾಮಣಿ ನಗರದ ಚಿಲ್ಲಘಟ್ಟ ರಸ್ತೆಯಲ್ಲಿರುವ BVM ಕಲ್ಯಾಣ ಮಂಟಪದ ಎದುರಿನ ಪೂರ್ವಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಏನು ವಿಶೇಷ ಇದೆ ತೇಜು? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಆಫರ್ಗಳಿವೆ, ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಸರ್ ಅದು ಯಾವ ಸ್ಯಾರಿ ಅದು? ಸರ್ ಇದು ಚಿರಾಲ ಪಟ್ಟು ಅಂತ. ಏನು ರೇಟ್ ಸರ್ ಅದು? ಸರ್ 5,000 ಸರ್. ಏನು ಒಂದಾ? ಅಲ್ಲ ಸರ್, 3 ಸೇರಿ 5,000 ಸರ್. 3 ಸೇರಿ 5,000 ಕೊಡ್ತಾ? ಹೌದು ಸರ್. ಏನು ಹಬ್ಬದ ವಿಶೇಷನೇ ಹೆಂಗೆ? ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಇದು ನೋಡಿ. ಇದು
ಅದು ಬಾರ್ಡ್ರ್ ಅದು. ಇದು ಬ್ಲೌಸು, ಇದು ಪಲ್ಲು. ಈ 3 ಸೀರೆ ಸೇರಿ 5,000. ಸರ್ ಇದ್ಯಾವ ಸ್ಯಾರಿ ಸರ್ ಇದು? ಸರ್ ಇದು ಕಂಚುಪಟ್ಟು ಸಾರಿ ಅಂತ 5,000. ಕೊಡ್ತಾ ಇದ್ದೀರಿ ಇದು 5,200 ರೂಪಾಯಿ. ನೋಡಿ ಇಲ್ಲೇ ಇದೆ ರೇಟು 5,200. ಸ್ಯಾರಿ ಬಂದು ಅಲ್ಲ, ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಒಂದು ಸೀರೆಗೆ ದುಡ್ಡು ತೊಗೊಳ್ಳೋದು 5,200 ರೂಪಾಯಿ. ಸರ್ ಇದು ಯಾವ ಸೀರೆ ಯಾವ ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಬ್ರೈಡಲ್ ಸೀರೆ. ಇದು ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಇದು ಒಂದು ಸೀರೆಗೆ 50,000 ಆಗುತ್ತೆ. ಅದ್ರ ಜೊತೆ ಒಂದು ಸೀರೆ ಅದೇ ಬ್ರೈಡಲ್ ಸೀರೆ ಯಾವುದೇ ತೊಗೊಂಡ್ಲಿ ಒಂದು ಸೀರೆ ಫ್ರೀ ಕೊಡ್ತೀವಿ ಸರ್. ಇದೇನು ಪ್ಯೂರ್ ಕಾಂಚಿಪುರಂ? ಹಾಂ, 100% ಪ್ಯೂರ್ ಸರ್. ಸರ್ ಇದ್ಯಾವ ಸ್ಯಾರಿ ಏನು ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಮಾಮೂಲಿ ಸಾರಿ, ಡೈಲಿ ವೇರ್ಗೆ 600 ರೂಪಾಯಿ ಒಂದು ಸೀರೆ. ಈ ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ 600 ರೂಪಾಯಿ. 600 ರೂಪಾಯಿಗೆ ಒಂದು ಸೀರೆ ಬಂದು 300 ರೂಪಾಯಿ ಆಗುತ್ತೆ. 2 ಸೀರೆನೇ ತೊಗೋಬೇಕು, 600 ರೂಪಾಯಿ 2 ಸೀರೆ. ಸರ್ ಇದ್ಯಾವ ಸ್ಯಾರಿ ಏನು ರೇಟ್ ಇದೆ, ಏನು ಕೊಡ್ತಾ ಇದ್ದೀರಿ? ಸರ್ ಇದು ಕ್ರೇಪ್ ಅಂತ 1,700 ರೂಪಾಯಿ ಒಂದು ಸೀರೆ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ, 1,700. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಹೌದು, ಗುಣಮಟ್ಟದ ರೇಷ್ಮೆ ಸೀರೆಗಳು, ಆಕರ್ಷಕ ವಿನ್ಯಾಸಗಳ ಜೊತೆಗೆ ವಿಶೇಷ ಹಬ್ಬದ ಆಫರ್ಗಳು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸಲು ಹಿಂದೆ ಭೇಟಿ ನೀಡಿ. ಪೂರ್ವಿ ಹ್ಯಾಂಡ್ಲೂಮ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್, BVM ಕಲ್ಯಾಣ ಮಂಟಪ ಎದುರು, ಶಿಡ್ಲಘಟ್ಟ ರಸ್ತೆ, ಚಿಂತಾಮಣಿ ನಗರ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9164299236, ಮತ್ತೊಂದು 7019344889.